ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಹಲೋ ಪೀಪಲ್, ಹೇಗಿದ್ದೀರಾ ಎಲ್ಲರೂ? ಸೂಪರ್ ಡೂಪರ್ ಅಲ್ವಾ? ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ವೆಲ್ಕಮ್ ಟು ಸೋಚಿ ಪ್ರೆಸೆಂಟ್ಸ್ ಕುಕಿಂಗ್ ಕಲಾಕಾರ್. ವಾಹ್, ಸಖತ್ ರುಚಿ ಗುರು. ಸೋಚಿ ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್, ಬೆಳಂದೂರ್. ಹೌದು, ನೀವು ಮಾತ್ರ ಸೂಪರ್ ಡೂಪರ್ ಆಗಿದ್ರೆ ಸಾಕಾ? ಬರೋ ನಮ್ಮ ಗೆಸ್ಟು ಎಂಥ ಸೂಪರ್ ಡೂಪರ್ ಗೊತ್ತಾ? ಇವ್ರ ವಿಷಯ ಏನು ಗೊತ್ತಾ? ಹೀ ಈಸ್ ಮಲ್ಟಿ ಟ್ಯಾಲೆಂಟೆಡ್. ಇವ್ರ ಪ್ರೊಫೆಷನ್ನು ಫಸ್ಟು ಹಿ ವಾಸ್ ಅ ಹೋಟೆಲಿಯರ್. ಆಮೇಲೆ ಅವ್ರು ಜಂಪ್ ತಗೊಂಡಿದ್ದು ಯಾವ ಪ್ರೊಫೆಷನ್ಗೆ? ಜರ್ನಲಿಸಮ್ಗೆ. ಜರ್ನಲಿಸಮ್ಮಿಂದ ಕಿರುತೆರೆಗೆ ದೊಡ್ಡ ಜಂಪು, ಕಿರುತೆರೆಯಿಂದ ಹಿರಿತೆರೆಗೆ ಇನ್ನೊಂದು ದೊಡ್ಡ ಜಂಪು. ಇವ್ರು ಮಾಡಿರುವಂಥ ಪಾತ್ರಗಳು ತುಂಬ ಸೀರಿಯಸ್ ಆದಂಥ ಪಾತ್ರಗಳು. ಇವ್ರು ನೋಡೋದಕ್ಕೂ ತುಂಬ ಸೀರಿಯಸ್ ಆಗಿರ್ತಾರೆ. ಬಟ್ ಹೀ ಈಸ್ ಅ ಜೆಮ್ ಬೈ ಹಾರ್ಟ್. ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಅರವಿಂದ್ ರಾವ್. ನಮಸ್ಕಾರ ಸರ್, ಅವ್ರ ವಾಯ್ಸ್ ಕೇಳಿದ್ರ ಹೇಗಿದೆ ಅಂತ? ನಾನು ಇವತ್ತಿನ ಎಪಿಸೋಡು ಬೇಸಲ್ಲಿ ಮಾತಾಡ್ತೀನಿ. ನೋಡಿ ನೋಡಿ ಹೇಗೆ ಸ್ಮಾರ್ಟ್ ಆಗಿ ಬಂದಿದ್ದಾರೆ. ನಾನು ಇವತ್ತು ಅಂತ ನಮ್ಮ ಕ್ಯಾಮ್ರಾಮನ್ ಬೇರೆ ತಲೆ ಸರಿ ಇಲ್ಲ ಅಂದ್ರು, ಅಂದ್ರೆ ಹೇರ್ ಸ್ಟೈಲ್ ಸರಿ ಇಲ್ಲ ಅಂದ್ರು. ಪೂಜಾ, ನೀವು ಹೆಂಗಿದ್ರು ಚೆನ್ನಾಗಿ ಕಾಣ್ತೀರಾ. ಇಟ್ಸ್ ಅ ಕಾಂಪ್ಲಿಮೆಂಟ್. ಓ ಮೈ ಗಾಡ್, ಥ್ಯಾಂಕ್ ಯು ಥ್ಯಾಂಕ್ ಯು. ಲೈಕ್ ಏನದು, ಕೊರಿಯನ್ ಹಾರ್ಟ್. ಟಿಂಗ್ 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 ಟಿಂಗ್. ಲವ್ಲಿ ಹ್ಯಾವಿಂಗ್ ಯು ನಮ್ಮ ಅಡಿಗೆ ಮನೆಯಲ್ಲಿ. ತಮಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ಇವರು ಪ್ಯೂರ್ ವೆಜಿಟೇರಿಯನ್. ವೆಜಿಟೇರಿಯನ್ಸ್ಗೆ ಅಷ್ಟೊಂದು ಡಿಶ್ಗಳಿರುತ್ತಾ? ಆ್ಯಂಡ್ ನೀವೇನು ವಿಭಿನ್ನವಾಗಿ ಇವತ್ತು ಮಾಡ್ತೀರಾ ಅನ್ನೋದೇ ನನಗೊಂದು ಕ್ಯೂರಿಯಾಸಿಟಿ. ನಾನ್ ವೆಜ್ ಐಟಮ್ಸ್ಗಿಂತ ವೆಜ್ ಐಟಮ್ಸೇ ತುಂಬ ಇರೋದು. ತುಂಬ ಬಗೆ ಬಗೆ ಇದೆ, ಮಾಡೋದ್ರ ಮೇಲೆ ಹೋಗುತ್ತೆ. ಹಾಗಾದರೆ ಇವತ್ತಿನ ರೆಸಿಪಿ ಏನು ಅಂತ ನಮಗೆ ಒಂಚೂರು ಹೇಳಿ. ನಾವಿದನ್ನು ನಮ್ಮ ಸೌತ್ ಕೆನರಾ ಕಡೆ ಮೆಣಸ್ಕಾಯಿ ಅಂತ ಕರಿತೀವಿ. ಮೆಣಸಿನ್ಕಾಯಿ ಅಲ್ಲ, ಮೆಣಸ್ಕಾಯಿ. ಮೆಣಸ್ಕಾಯಿ. ಇದನ್ನು ನಾವು ಮಾಡೋದು ಯೂಶುವಲ್ ಆಗಿ ಒಂದು ಪೈನಾಪಲ್ಲು ಅಥವಾ ಮಾವಿನಕಾಯಿ, ಮಾವಿನ ಹಣ್ಣು, ಹುಳಿ ಇರುವಂಥದ್ದು. ಜೊತೆಗೆ ಹಾಗಲಕಾಯಲ್ಲೂ ಮಾಡ್ಬೋದು ಇದನ್ನ. ಇದು ಒಂಥರ ಸ್ವೀಟು ಮತ್ತೆ ಖಾರ ಎಲ್ಲ ಇರುವಂತಹ ಒಂದು ಇದು. ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡುವಂಥದ್ದು. ಓ ಲವ್ಲಿ. ಸರಿ, ಸಾಮಗ್ರಿಗಳೇನು ಅಂತ ಹೇಳಿಬಿಟ್ರೆ? ಎಸ್, ಮೇಜರ್ ಆಗಿ ನಮಗೆ ಬೇಕಾಗಿರೋದು ಪೈನಾಪಲು, ಧನಿಯಾ ಬೇಕು, ಮೆಂತ್ಯ ಬೇಕು, ಉಪ್ಪು, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಣಮೆಣಸು, ಆಮೇಲೆ ಎಳ್ಳು, ಉದ್ದಿನಬೇಳೆ, ಕಾಯಿ ತುರಿ. ಅದೇನದು ಬ್ರೌನ್? ಇದು ಬೆಲ್ಲ ಇದೆ. ಪ್ರಾಸೆಸ್ ಶುರು ಮಾಡ್ಬಿಡೋಣ. ಎಸ್, ಹಾಗಿದ್ರೆ ನಾನು ಮೊದಲು ಹಚ್ಕೊಡ್ಲಾ? ಬಾಣಲಿ ಈಗ ಒಂಚೂರು ಎಣ್ಣೆ ಹಾಕೋಣ. ಇದು ಆ್ಯಕ್ಚುಲಾಗಿ ತುಂಬ ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದು ಧನಿಯಾ ಒಂದು 2, ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಆಗಬೇಕು. ಮತ್ತು ಇದು ತುಂಬ ಕಮ್ಮಿ ಕಾವಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಲಾಸ್ಟಲ್ಲಿ ಎಳ್ಳು, ಬಿಳಿ ಎಳ್ಳು. ಅಳತೆ ಏನು ಅಂತಂದ್ರೆ, ಇದು ಉದ್ದಿನ ಬೇಳೆ ಬ್ರೌನಿಶ್ ಆಗಬೇಕು, ಅಂದ್ರೆ ರೆಡಿ ಟು ಮಿಕ್ಸಿಗೆ ಹಾಕೋದಕ್ಕೆ ಅಂತ. ಆದ್ರೆ ನೀವು ಕರಿಬೇವು ಹಾಕಿದಾಗ ಚಟಪಟ ಅಂತಾನೆ ಅನ್ನಲಿಲ್ಲ? ಯೂಶಲಿ ಅನ್ನುತ್ತೆ. ಆ ಸಿಸಲ್ಲೆಲ್ಲ ನೀವು ತೊಗೊಂಡ್ಬಿಟ್ಟಿದ್ದೀರಾ? ಚಟಪಟ ಅನ್ನೋದೆಲ್ಲ ಚಟಪಟ ಅನ್ನಕ್ಕೆ ನಾವು ಖಾಲಿ ಬಾಂಡ್ಲಿಗೆ ಹಾಕಿದ್ರೆ ಅಂತಿತ್ತೋ ಏನೋ. ನಾವೆಲ್ಲ ಈ ರೈತೆಲ್ಲ ಐಟಮ್ ಹಾಕಿರ್ತೀವಲ್ಲ, ಇದನ್ನ ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಓಕೆ, ಪೈನಾಪಲ್ ಹಾಕೋತೀನಿ. ಹೌದು, ನಿಮ್ಗೊಂದು ಪ್ರಶ್ನೆ. ನೀವು ಮೊದಲು ಹೋಟೆಲಿಯರ್ ಆಗಿದ್ರಿ, ಆಮೇಲೆ ಜರ್ನಲಿಸ್ಟ್ ಆದ್ರಿ, ಆಮೇಲೆ ನಟನೆಗೆ ಇಳಿದ್ರಿ. ಹೇಗೆ ಇಷ್ಟೊಂದು ವೆರೈಟೀಸ್ ಆಫ್ ಇದು? ನಾನು ಹುಟ್ಟಿದ್ದು ಬೆಳೆದಿದ್ದು KR ಪೇಟೆ, ತಾಲೂಕು ಹೆಡ್ ಕ್ವಾರ್ಟ್ರು. ಊರು ಚಿಕ್ಕದು. ಅಲ್ಲಿ ಏನೇ ದೊಡ್ಡದು ಮಾಡೋಕ್ಕೆ ಹೋದ್ರೂ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಅಂದರೆ ಆ ಊರಲ್ಲಿ ನಾನೊಂದು ಡ್ರೈವಿನ್ ಹೋಟೆಲ್ ಮಾಡಿದ್ದೆ.
KR-ಪೇಟೆಯಲ್ಲಿ KR-ಪೇಟೆಯಲ್ಲಿ ಒಂದು ಡ್ರೈವಿಂಗ್ ಕಾನ್ಸೆಪ್ಟಲ್ಲಿ ಒಂದು ದೊಡ್ಡ ಹೋಟೆಲ್ ಲಾನ್ ಎಲ್ಲ ಮಾಡಿ ದೊಡ್ಡದಾಗಿ ಮಾಡಿದ್ದೆ. ನಮ್ಮ ತಂದೆ ಹೋಟ್ಲೂ ಇತ್ತು, ನನ್ನ ಹೋಟ್ಲೂ ಇತ್ತು. ನಮ್ಮ ತಂದೆ ಹೋಟ್ಲಿಗೆ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ನನಗೆ ಎಲೈಟ್ ಬರಬೇಕು, ಕಾರ್ ಇರೋರು ಬರಬೇಕು. ಅವಾಗೆಲ್ಲ ಕಾರ್ಗಳ ಓಡಾಟ ಕಮ್ಮಿ, ಜನ ಕಮ್ಮಿ. ಸೊ ಹಾಗೆ ನನಗೆ ಆಮೇಲೆ ಯಾಕೋ ನನಗೆ ತುಂಬ ಕಷ್ಟ ಆಯಿತು. ಸೊ ಆ ಟೈಮಲ್ಲೇ ನಾನು ಜರ್ನಲಿಸಮ್ ಮಾಡಿಕೊಂಡೆ. ಜರ್ನಲಿಸಮ್ ಮಾಡಿ ಒಂದು ಪತ್ರಿಕೆಗೆ, ಸ್ಟೇಟ್ ಪೇಪರ್ಗೆ ನಾನು ರಿಪೋರ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೆ. ಆವಾಗಲೂ ಅಷ್ಟೇ, ನನಗೆ ಬರವಣಿಗೆ ಬರೆದಿದ್ದು ಸಾಲ್ತಾ ಇಲ್ಲ, ನಂಗೆ ಇನ್ನೇನೋ ಮಾಡಬೇಕು ಅನ್ನಿಸ್ತಾ ಇತ್ತು. ಆವಾಗ ನಾನೊಂದು ಹಾಯ್ ಬೆಂಗಳೂರು ಥರ ಒಂದು ಟ್ಯಾಬ್ಲೆಟ್ ಪತ್ರಿಕೆಯನ್ನು ಮಾಡಿದೆ, 16 ಪೇಜಿಂದು. ನಾನೇ ಒಂದು ಸೆಕೆಂಡ್ ಹ್ಯಾಂಡ್ ಕಂಪ್ಯೂಟರ್ ತೊಗೊಂಡು, ನಾನೇ DTP ಕಲಿತು, ನಾನೇ ಪೇಜ್ ಮೇಕಿಂಗ್ ಕಲಿತು, ಡಿಸೈನಿಂಗ್ ಕಲಿತು, ಎಲ್ಲ ನಾನೇ ಒನ್ ಮ್ಯಾನ್ ಶೋ ಅದೆಲ್ಲ ಮಾಡಿ 16 ಪುಟನ ನಾನು ತುಂಬಿಸ್ತಾ ಇದ್ದೆ. ಅದು A to Z ವೀಕ್ಲಿ ಅಲ್ಲ, ಸೊ ಅದೆಲ್ಲ ಮಾಡಬೇಕಾಗಿತ್ತು. ಅದೆಲ್ಲ ಮಾಡ್ತಾ ನನಗೆ ನಮ್ಮ ನಾಗಾಭರಣ ಅವರ ಮಾನಸ ಪುತ್ರ MK ಮಠ, ನೀನು ಯಾಕೆ ಆ್ಯಕ್ಟಿಂಗ್ ಬರಬಾರ್ದು ಅಂತ ಕೇಳಿದ್ರು. ನಿಜ ಹೇಳಬೇಕು ಅಂದರೆ ನನಗೆ ಭಾಳ ಚಿಕ್ಕವನಿದ್ದಾಗ, ನಾನು SLC ಇದ್ದಾಗ ನನ್ನ ಮಾವ ಕರೆದಿದ್ರು ಸಿನಿಮಾಗೆ, ಬಾ ಆ್ಯಕ್ಟ್ ಮಾಡು ಅಂತ. ನನಗೆ ಗೊತ್ತಿರಲಿಲ್ಲ ಅವಾಗ ಆ್ಯಕ್ಟಿಂಗು, ನಾನು ಅದಕ್ಕೆ ಮಾಡಲ್ಲ ಅಂತ ಹೇಳಿದ್ದೆ. ಅದಾದಮೇಲೆ ನನಗೆ ಇವ್ರು ಕರೆದ್ರು, ನಿನ್ನ ಕಣ್ಣು ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ ಅಂತೆಲ್ಲ ಆವಾಗಲೇ ನನಗೆ ಕಾಂಪ್ಲಿಮೆಂಟ್ಸು. ಸೊ ಬಂದೆ, ಒಂದಿನದ್ದು ಒಂದು ರೋಲ್ ಮಾಡಿದೆ. ಆಮೇಲೆ ನಂಗೆ ಇಂಡಸ್ಟ್ರಿ ಗೊತ್ತಿಲ್ಲ, ನಂಗೆ ಏನೇನೂ ಗೊತ್ತಿಲ್ಲ. ಅದಾದಮೇಲೆ ಮತ್ತೆ ನಾಗಾಭರಣ ಅವ್ರದ್ದೇ ಇನ್ನೊಂದು ಸೀರಿಯಲ್ ಶುರು ಆಯಿತು, ಅಪ್ಪ ಅಂತ. ಅದರಲ್ಲಿ ಮಾಡಿದೆ ಆ್ಯಕ್ಟಿಂಗು. ಅದಾದಮೇಲೆ ನನಗೆ ರವಿ ಬೆಳಗೆರೆ ಅವ್ರದ್ದು ರಾಧಾ ಅನ್ನೋ ಒಂದು ಸೀರಿಯಲ್ನಲ್ಲಿ ನನಗೆ ರೋಲ್ ಸಿಕ್ತು. ಅದು ಇಟ್ ವಾಸ್ ಎ ಪ್ರೆಟಿ ಬಿಗ್ ರೋಲ್. ನನಗೆ ತುಂಬ ಅಷ್ಟರೊಳಗೆ ನಾನು ಸೀತಾರಾಮ್ ಅವ್ರದ್ದು ಮುಕ್ತ ಸೀರಿಯಲ್ ಕೂಡ ಮಾಡಿದ್ದೆ, ಫಸ್ಟ್ ಮುಕ್ತ. ನೋಡಿ, ಇಂಥ ಎಲ್ಲ ಇಂಟೆಲೆಕ್ಚುಯಲ್ ಅಂತ ಹೇಳಿದ್ನಲ್ಲ ಇದೆ. ಸೊ ಹಾಗಾಗಿ ನಾನು ಅಲ್ಲಿಂದ ಮಾಡ್ತಾ ಮೇ ಬಿ ಒಂದು 50 ಸೀರಿಯಲ್ ಮಾಡಿದ್ದೀನಿ. ನೈಸ್. ಹಾಗೆ ನಡ್ಕೊಂಡು ಹೋಯ್ತು, ಒಂದು 10 ವರ್ಷ ನಡ್ಕೊಂಡು ಹೋಯ್ತು. ಅದಾದಮೇಲೆ ಸಿನಿಮಾಗೆ ಆಫರ್ ಬಂತು, ಸಿನಿಮಾ ಮಾಡ್ತಾ ಬಂದೆ. ಕಡೆಗೆ ಸೀರಿಯಲ್ ನಿಲ್ಲಿಸ್ಬಿಟ್ಟೆ ನಾನು. ಈಗ ಒಂಥರ ಮೊನೋಟನಸ್ ಅನ್ಸೋಕ್ಕೆ ಶುರು ಆಯ್ತು ನನಗೆ. ಸೀರಿಯಲ್ ನಿಲ್ಲಿಸಿ ಸಿನಿಮಾ ಬಂದೆ. ಸಿನಿಮಾ ಒಂದು 80-85 ಸಿನಿಮಾ ಆಗಿದೆ ಈಗ. ಎಲ್ಲ ಡಬಲ್ ಡಿಜಿಟ್. ನಾನು ಅವಾಗ ಇದು ಹೇಳಕ್ಕೆ ಮರೆತುಬಿಟ್ಟೆ, ಇದಕ್ಕೊಂಚೂರು ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ನಾವು ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗತ್ತೆ. ಒಂಚೂರು ಬೆಲ್ಲನೂ ಹಾಕ್ತಿದ್ದೀರಾ ಇದಕ್ಕೆ? ಈಗಲೇ. ಹೌದು. ಆಮೇಲೆ ಟೇಸ್ಟ್ ನೋಡಿಕೊಂಡು ನಮಗೆ ಅದು ಆ್ಯಕ್ಚುಲಿ ಇದು ಹುಳಿ, ಖಾರ, ಸ್ವೀಟು ಎಲ್ಲನೂ ಇರುತ್ತೆ. ಸೊ ಹಾಗಾಗಿ ನಮಗೆ ರುಚಿಗೆ ಎಷ್ಟೆಷ್ಟು ಬೇಕು ನೋಡಿಕೊಂಡು ನಾವು ಆಮೇಲೆ ಇದನ್ನ ಹಾಕೋಬೋದು. ಸೊ ಹಾಗೆ ಸಿನಿಮಾ ಎಲ್ಲ ಮಾಡ್ಕೊಂಡು ಬಂದೆ. ಈಗ ಇತ್ತೀಚೆಗೆ ನಾನು ಬಹುಶಃ ಸೀರಿಯಲ್ ನಿಲ್ಲಿಸಿ 10 ವರ್ಷ ಆಗಿತ್ತು. ರೀಸೆಂಟಾಗಿ ಒಂದು ಆಫರ್ ಬಂತು, ಸೀರಿಯಲ್ ಮಾಡ್ತಾ ಇದ್ದೀನಿ ಈಗ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ಟಾಪ್ ಮೋಸ್ಟ್ TRP ಎಲ್ಲ ಇರುವಂಥ ಸೀರಿಯಲ್ನ ಮಾಡ್ತಾ ಇದ್ದಾರೆ ನಮ್ಮ ಅರವಿಂದ್ ರಾವ್ ಅವರು. ಹುರಿದಿದ್ದೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಒಂದು ಇದು ಕಾಯಿ ತುರಿ, ಒಂದು ಪೈನಾಪಲ್ ಹಣ್ಣಿಗೆ ಅರ್ಧ ಹೋಳು ಕಾಯಬೇಕು. ಅದು ಡ್ರೈ ಪೇಸ್ಟ್ ಅಲ್ವಾ? ಅಲ್ಲ, ಓಕೆ, ಮಸಾಲೆನೆ. ಸೂಪರ್. ಘಮ ಅಂತ ಇದೆ. ಅದನ್ನ ಅದಕ್ಕೆ ಹಾಕೋದಷ್ಟೇ. ಆಹಾ, ಎಂತ ಒಂದು ಪರಿಮಳ ಬರ್ತಾ ಇದೆ ಅಂತಂದ್ರೆ, ವಾಹ್ ಎಂಥ ರುಚಿ ರೀ ಅಂತ ಈಗಲೇ ಹೇಳೋಣ ಅನ್ನಿಸ್ತಿದೆ. ನಿಜವಾಗ್ಲೂ ವೆಜಿಟೇರಿಯನ್ಸ್ಗೆ ಕಷ್ಟ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಬಂದಮೇಲೆ ಎಷ್ಟೊಂದು ವೆಜಿಟೇರಿಯನ್ ಡಿಶ್ಗಳು ಕಲ್ತ್ಕೊಂಡು ಮನೇಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನಾವು ಬಾಣ ಸಿಕ್ಕರೆ ಹೆಂಗೆ ಗೊತ್ತಾ, ಅಡುಗೆ ಮಾಡ್ತಾ ಇರ್ತೀವಲ್ಲ, ಮಾಡ್ತಾ ಹಿಂಗೆ ಕೈಗೆ ಹಾಕ್ಕೊಡೋದು. ಹೌದು. ಇದಕ್ಕೀಗ ಏನು ಬೇಕು? ಬೆಲ್ಲ ಬೇಕು. ಓ ಮೈ ಗಾಡ್. ನಮ್ಮ ಮನೇಲಿ ನೀವೇನಾದರೂ ಹಿಂಗೆ ಅಂದ್ಬಿಟ್ಟು ಹಾಗೆ ಅಡುಗೆ ಮಾಡಿದ್ರೆ ನಮ್ಮಮ್ಮ ಅಲ್ಲಿಂದ ಬರ್ತಾರೆ, ರುದ್ರ ತಾಂಡವ ಆಡ್ತಾರೆ. ಓ, ಗಟ್ಟಿ ಆಗ್ತಾ ಇದೆ. ಹೌದು. ಆ್ಯಂಡ್ ನೀವು ಬೆಲ್ಲ ಹಾಕಿದ ಕಲರ್ ಕೂಡ ಚೇಂಜ್ ಆಯ್ತಲ್ಲ, ಒಂಚೂರು ಕ್ಯಾರಮಲೈಸ್ ಆಯಿತು.
ಹೌದು, ಇವಾಗ ನೀವು ಯು ಹ್ಯಾವ್ ಸಚ್ ಅ ಲವ್ಲಿ ಬೇಸ್ ವಾಯ್ಸ್ ಅಲ್ಲ, ಯಾರು ನಿಮಗೆ ವಾಯ್ಸ್ ಕೊಡಿ ಡಬ್ ಮಾಡಿ ಅಂತ ಕೇಳಿದ್ರಾ? ಯಾಕೆ ಮಾಡಲಿಲ್ಲ? ನಾನು ಅವರು ನನಗೆ ಒಂದು ಸಿನಿಮಾದವ್ರು ಕೇಳಿದ್ರು, ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ನಾನು ಸ್ಟಿಲ್ ಐ ಆಮ್ ಆ್ಯಕ್ಟಿಂಗ್. ನಮ್ಮ ಅಪ್ಪ ಯಾವಾಗಲೂ ಒಂದು ವಿಷಯ ಹೇಳೋರು, ಆ್ಯಕ್ಟ್ ಮಾಡೋದು ಬೇರೆ, ವಾಯ್ಸ್ ಕೊಡೋದು ಬೇರೆ ಅಂತ. ಅಂದರೆ ಡಬ್ಬಿಂಗಲ್ಲಿ ಒಬ್ಬ ಆರ್ಟಿಸ್ಟ್ ಎಷ್ಟು ಜೀವ ತುಂಬೋದು. ಅಂದರೆ ನಾವು ಆ್ಯಕ್ಟ್ ಮಾಡಿರ್ತೀವಿ, ಅದು ಸೆಕೆಂಡ್ರಿ, ಬಟ್ ಡಬ್ಬಿಂಗ್ ಇಸ್ ಸಮಥಿಂಗ್ ಐ ಲವ್. ನಾನು ಏನೋ ನಿಮ್ಗೆ ಹಂಗೆ ಅನ್ಸುತ್ತಲ್ವಾ, ನಂಗೆ ಡಬ್ಬಿಂಗ್ ಅಂದರೆ ಯಾಕೋ ನಂಗೆ ವಾಕರ್ಗೆ ನನಗೆ ಯಾಕೋ ಇಷ್ಟನೇ ಆಗಲ್ಲ. ನಂಗೆ ಏನಕ್ಕೆ ಅಂತ ಹೇಳ, ಸಿ ಡಬ್ಬಿಂಗ್ ಈಸ್ ಅನದರ್ ಆಕ್ಟಿಂಗ್. ಆಫ್ ಕೋರ್ಸ್ ಸೇಮ್ ಎಮೋಷನ್ಸು ಸೇಮ್ ಇದು ನಾವು ಜಾಸ್ತಿನೇ ಕೊಡ್ಬೇಕು ಅಲ್ವಾ? ಸೊ ನನಗೆ ಒಂದ್ಸಲನೇ ಕಷ್ಟಪಟ್ಟು ಮಾಡಿರ್ತೀವಿ, ಮತ್ತೆ ಮಾಡ್ಬೇಕು ಒಂದೊಂದ್ಸಲ. ಒಂದು ಪೇಮೆಂಟ್ಗೆ 2 ಕೆಲಸ. ನಾಟಿ ಬಾಯ್ ಮುಗಿತಾ? ಮುಗಿತು. ನಾನು ಹೀಗೆ ಸುಮ್ಮನೆ ನಿಮಗೆ ಟೇಸ್ಟ್ ಕೊಡ್ತೀನಿ, ಬಟ್ ಇದನ್ನ ನೀವು ಅನ್ನ ಕಲಿಸ್ಕೊಂಡು ತಿನ್ನೋವಂಥದ್ದು. ವಾವ್, ಸಿಯಮ್ಮ. ಬಿಸಿ ಬಿಸಿಯಾದ ಮೆಣಸ್ಕಾಯಿ. ಓಕೆ, ಇವತ್ತು ಡಿಫ್ರೆಂಟ್ ಟೈಪ್ ಆದ ಒಂದು ಪ್ರೆಸೆಂಟೇಷನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಚಿಯರ್ಸ್ ಮಾಡ್ತೀವಿ ಬೌಲಲ್ಲಿ. ಚಿಯರ್ಸ್ ವಿತ್ ಮೆಣಸ್ಕಾಯಿ. ಓಕೆ, ನೋಡೋಣ. ನಾನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ, ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಕರೆಕ್ಟು, ಆ ಮೆಂತ್ಯ ಫ್ಲೇವರ್ ಎಷ್ಟು ಚೆನ್ನಾಗಿದೆ. ಯು ಶುಡ್ ಗೆಟ್ ದಟ್. ಅನ್ನ ಕಲಿಸ್ಕೊಂಡಾಗ ಇದನ್ನ ಅಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು ನಾವು ಅನ್ನಕ್ಕೆ, ಅವಾಗಿನ್ನೂ ಚೆನ್ನಾಗಿರುತ್ತೆ. ಭಟ್ರೆ, ಅದ್ಭುತವಾದ ಒಂದು ಡಿಶ್ನ, ವೆಜಿಟೇರಿಯನ್ ಡಿಶ್ ವಿತೌಟ್ ಬೆಳ್ಳುಳ್ಳಿ, ವಿತೌಟ್ ಆನಿಯನ್ಸ್, ಅದ್ಭುತವಾದಂಥ ಒಂದು ಏನಿದು ಮೆಣಸ್ಕಾಯಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ದಯವಿಟ್ಟು ವೀಕ್ಷಕರೇ, ನೀವು ಇದನ್ನು ಟ್ರೈ ಮಾಡಲೇಬೇಕು. ಸೊ ಅರವಿಂದ್ ರಾವ್ ಅವರೇ, ಇವತ್ತು ಶೆಫ್ ಬೇರೆ ಆಗ್ಬಿಟ್ರಿ. ಇನ್ನೊಂದು ಲೀಪ್ ಟು ಇದು. ನಾವು ಬೇಸಿಕಲಿ ಹೋಟೆಲ್ ಅವ್ರು ಆದ್ರಿಂದ ನಮಗೆ ಜುಜ್ಜು. ಆಕ್ಚುಲ್ ಆಗಿ ನಾನು ಹೋಟೆಲ್ ನಡೆಸ್ತಾ ಇದ್ದಾಗ, ನಾನು ಒಂದು ವೇಳೆ ಅಡುಗೆ ಭಟ್ರು ಬಂದಿಲ್ಲ ಅಂದರೆ ನಾನೇ ಮಸಾಲೆ ಎಲ್ಲ ಹುರಿದು ರೆಡಿ ಮಾಡಿ ಎಲ್ಲ ಮಾಡ್ತಾ ಇದ್ದೆ. ದೋಸೆ ಹಾಕ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ದೋಸೆನಾ? ರವೆ ಇಡ್ಲಿ ಹಾಕೋದ್ರಲ್ಲಿ ನಾನು ಎಕ್ಸ್ಪರ್ಟು. ಒಂದಿನ ಮಾಡಿಕೊಟ್ಟಿಲ್ಲ, ಮಾಡುವ ಒಂದ್ಸಲ. ಬಟ್ ಲವ್ಲಿ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಈ ಒಂದು ಪುಟ್ಟ ಅಡುಗೆ ಮನೆಗೆ ಬಂದು ನಿಮ್ಮ ಕೈ ರುಚಿಯನ್ನು ತೋರಿಸಿ ನಮ್ಮ ಜೊತೆ ನಿಮ್ಮ ಟೈಮನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನಾವು ಮಾಡಿರೋದನ್ನ ನೀವು ಮತ್ತೆ ಮನೇಲಿ ಇನ್ನೊಂದ್ಸಲ ಬೇಕಾದ್ರೆ ಟ್ರೈ ಮಾಡಿ. ನೀವು ಬಂದಾಗಲೇ ಮಾಡ್ಕೊಡ್ತೀನಿ. ನೀವು ಅನ್ಬೇಕು, ವಾಹ್ ಎಂಥ ರುಚಿ ರೀ ಅಂತ. ಥ್ಯಾಂಕ್ ಯು ಅರವಿಂದ್. ಇಟ್ ವಾಸ್ ಲವ್ಲಿ ಹ್ಯಾವಿಂಗ್ ಯು. ಆ್ಯಂಡ್ ವೀಕ್ಷಕರೇ, ಆಸ್ಟಾ ಲಾ ವಿಸ್ಟಾ ಬೇಬೆ.